गारमेंट्स बस पलटियागी डेडली ಆಕ್ಸಿಡೆಂಟ್ ಇಪ್ಪತ್ತಕ್ಕೂ ಹೆಚ್ಚು ಮಂದಿಗೆ ಗಂಭೀರ ಗಾಯ. ಕಂಪನಿ ಅವರೇ ಫುಲ್ ಅವ್ರದೆಲ್ಲ ನೆಗ್ಲಿಜೆನ್ಸ್ ನಿರ್ಲಕ್ಷ್ಯ ಅವ್ರದ್ದು 100% ನಿರ್ಲಕ್ಷ್ಯ 100% ಅವ್ನ HR ಬಂದ್ಬಿಟ್ಟು ಅವ್ನು ಬಂದು ಎಲ್ಲರೂ ನೋಡ್ಬಿಟ್ಟು ಆಯ್ತು ಸರ್ ನಾನು ಮಾತಾಡ್ತೀನಿ ಎಲ್ಲ ನಾ ವ್ಯವಸ್ಥೆ ಮಾಡ್ತೀನಿ ಹೊರಟ್ಬಿಟ್ಟು ಅವ್ನು ಬೆಂಗಳೂರಿಗೆ ಹೋಗ್ಬೇಕಂತ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ವೇದವೇಣಿ ಗ್ರಾಮದ ಸಮೀಪ ಗಾರ್ಮೆಂಟ್ಸ್ ಕಾರ್ಮಿಕರನ್ನ ಕರೆದೊಯ್ತಾ ಇದ್ದ ಮಿನಿ ಬಸ್ ಪಲ್ಟಿಯಾಗಿ ಭೀಕರ ಅಪಘಾತ ಸಂಭವಿಸಿದೆ. ಘಟನೆಯಲ್ಲಿ 10ಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದು ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಟೆಸ್ಕೋ ಫ್ಯಾಷನ್ಸ್ ಗಾರ್ಮೆಂಟ್ಸ್ ಕಾರ್ಮಿಕರು ಕೆಲಸಕ್ಕೆ ತೆರಳುತ್ತಾ ಇದ್ದ ವೇಳೆ ಈ ದುರ್ಘಟನೆ ಸಂಭವಿಸಿದ್ದು ಅತಿ ವೇಗ ಹಾಗೂ ನಿರ್ಲಕ್ಷ್ಯ ಚಾಲನೆಯೇ ಅಪಘಾತಕ್ಕೆ ಕಾರಣ ಎನ್ನಲಾಗ್ತಾ ಇದೆ. ಬಸ್ನಲ್ಲಿ ಮಹಿಳೆಯರು ಸೇರಿದಂತೆ ಹಲವು ಕಾರ್ಮಿಕರು ಪ್ರಯಾಣಿಸ್ತಾ ಇದ್ದು ಅಪಘಾತದ ಪರಿಣಾಮ ಬಸ್ನಲ್ಲಿದ್ದ ಹಲವರು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಗಂಭೀರ ಗಾಯಗೊಂಡಿದ್ದ ಕೆಲ ಮಹಿಳೆಯರನ್ನ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದ್ದು ಸಣ್ಣ ಪುಟ್ಟ ಗಾಯಾಳುಗಳಿಗೆ ಚಿಕ್ಕಬಳ್ಳಾಪುರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಗಾರ್ಮೆಂಟ್ಸ್ ನವ್ರಿಗೆ ಗಾಡಿಗಳು ಬೇಕು, ಅದು ಏನ್ ಇನ್ಸೂರೆನ್ಸ್ ಇರ್ತದ, FC ಇರ್ತದ, ಪರ್ಮಿಟ್ ಇರ್ತದ ಇಲ್ಲ ಅಂತ ಹೇಳ್ಬಿಟ್ಟು ಏನು ನೋಡಲ್ಲ. ಅವ್ರ ಗಾಡಿಗಳು ಬೇಕು, ಜನಗಳು ಬೇಕು, ಮೆನ್ ಪವರ್ ಬೇಕು. ಮೆನ್ ಪವರ್ನ ಕೊಡ್ತಾರೆ ಎಲ್ಲ ಲೋಕಲ್ ಅವರು. ಇವರು ನಮ್ಮ ಕಾರ್ಮಿಕ ಇಲಾಖೆಯವರು ಸಂಬಂಧಪಟ್ಟ ಗೌರಿಬಿದನೂರು ಆಗಲಿ, ಜಿಲ್ಲಾ ಕಾರ್ಮಿಕ ಇಲಾಖೆ ಆಗಲಿ, ಪೊಲೀಸ್ ಇಲಾಖೆ ಆಗ್ಲಿ ಇದನ್ನ ಅಬ್ಸರ್ವ್ ಮಾಡ್ಬೇಕು. RTO ಅವರು ಮತ್ತೆ ಎಲ್ಲ ಸಂಬಂಧಪಟ್ಟ ಇಲಾಖೆಗಳೆಲ್ಲ ಲೇಬರ್ ಇನ್ಸ್ಪೆಕ್ಟರ್ ಎಲ್ಲ ಅಬ್ಸರ್ವ್ ಮಾಡಿ ಯಾರು ಬರ್ತಾರೆ ಡ್ರೈವರು ಮತ್ತೆ ಏನು ಫೆಸಿಲಿಟೀಸ್ ಬೇಸಿಕ್ ನೀಡ್ಸ್ ಇದೆ ಬಸ್ಸಲ್ಲಿ ವ್ಯಾನಲ್ಲಿ ಇದಾವ ಅಂತ ಹೇಳ್ಬಿಟ್ಟು ನೋಡ್ಬೇಕು. ಈಗ ಹಿಂಗಾಗಿದೆ, ಇಮಿಡಿಯೇಟ್ಲಿ ಪ್ರಕರಣ ದಾಖಲಿಸ್ಕೊಂಡು ಸುಮೋಟೋ ಕೇಸ್ ದಾಖಲಿಸ್ಕೊಂಡು ಮೊನ್ನೆ PSI ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಇಮಿಡಿಯೇಟ್ಲಿ ಕೇಸ್ ರಿಜಿಸ್ಟರ್ ಮಾಡಿಬಿಟ್ಟು ಅವ್ರಿಗೆ ಸೂಕ್ತ ಪರಿಹಾರ ಕೊಡೋದಕ್ಕೆ ಅದೇನೇನು ಬೇಕಾ ಫಾರ್ಮಾಲಿಟೀಸ್ ಅವರೆಲ್ಲ ಮಾಡಿದ್ರೆ ಮತ್ತೆ ಇವ್ರ ಕುಟುಂಬಗಳೆಲ್ಲ ಕೂಲಿ ಮಾಡ್ಕೊಂಡು ಬರೀ ನಂಬ್ಕೊಂಡು ಗಾರ್ಮೆಂಟ್ಸ್ ನಂಬ್ಕೊಂಡೇ ಇರೋರು ಇವರೆಲ್ಲ. ಯಾರು ಇವರೆಲ್ಲ ಶ್ರೀಮಂತರಲ್ಲ, ಆಗಾರ ಶ್ರೀಮಂತರಲ್ಲ. ಹೋಗೋದೇ ಮಹಿಳೆಯರು ಕಾರ್ಮಿಕ ಇದು ಗಾರ್ಮೆಂಟ್ಸ್ ಏನಕ್ಕಂದ್ರೆ ಜೀವನೋಪಾಯಕ್ಕಾಗಿ ಮಾಡ್ಬೋದು. ಅವ್ರಿಗೇನೋ ಅವ್ರು ಬಂದು HR ಬಂದ್ಬಿಟ್ಟು ನೋಡ್ಬಿಟ್ಟು ಅಲ್ಲಿ ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ತಪ್ಪಿಸ್ಕೊಂಡು ಹೊರಟೋಗ್ಬಿಟ್ಟು ಬೆಂಗಳೂರಿಗೆ ಹೋಗ್ಬೇಕು ಅರ್ಜೆಂಟ್ ಅಂತ ಹೇಳಿ ಇನ್ನೊಬ್ರು ಯಾರು ಬೆಂಗಳೂರಿಗೆ ಅಪಾಯಿಂಟ್ ಮಾಡ್ಬೇಕಾಯ್ತು ಕಂಪ್ನಿಯವರು. ಅದೇನು ಮಾಡಿಲ್ಲ, ಅದೇನು ಮಾಡ್ತಾರೆ ಅದು ಮಾಡಿಬಿಟ್ಟು ನೀವು ಮಾಧ್ಯಮದವರು ಅದನ್ನ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಯಾರು ಲೇಬರ್ ಇನ್ಸ್ಪೆಕ್ಟರ್ ಆಗಲಿ, ಕಾರ್ಮಿಕ ಇಲಾಖೆ ಮತ್ತು RTO ಇಲಾಖೆ, ಸಂಬಂಧಪಟ್ಟ ಪೊಲೀಸ್ ಇಲಾಖೆ ತುರ್ತಾಗಿ ಅದನ್ನ ಪ್ರಕರಣ ದಾಖಲಿಸ್ಕೊಂಡು ಯಾರು ಕಂಪ್ನಿ ಮತ್ತೆ ಇವರು ವ್ಯಾನು ಯಾರು ವಾಹನ ಅವ್ರನ್ನ ಮೇಲೆ ಮತ್ತೆ ಕಂಪ್ನಿಯವ್ರ ಮೇಲೆ ಪ್ರಕರಣ ದಾಖಲಿಸಿ ಅವ್ರಿಗೆ ಏನು ಪರಿಹಾರ ಏನು ಕೊಡ್ಬೇಕು ಅದನ್ನೆಲ್ಲ ಫಾರ್ಮಾಲಿಟೀಸ್ ಕಾನೂನು ರೀತಿಯಲ್ಲಿ ಏನೇನು ಕ್ರಮ ತಗೋಬೇಕು ಅದು ತಗೋಬೇಕಂತ ಹೇಳ್ಬಿಟ್ಟು ನಾನು ತಮ್ಮ ಮೂಲಕ ಒತ್ತಾಯಿಸ್ತಾ ಇದ್ದೀನಿ. ಟೆಸ್ಕೋ ಫ್ಯಾಷನ್ ಲಿಮಿಟೆಡ್ ಗಾರ್ಮೆಂಟ್ಸ್ ದೊಡ್ಡಬಳ್ಳಾಪುರ ಇಲ್ಲಿ ವೇದವೇಣಿ ಹತ್ರ ಗಾಡಿ ಪಲ್ಟಿ ಆಗಿರೋದು, ಬಸ್ ಪಲ್ಟಿ ಆಗಿರೋದು. ಎಲ್ಲ ಮಹಿಳೆಯರು ಕಡು ಬಡವರು ಅವರೆಲ್ಲ ಸುಮಾರು ಒಂದು 5-6 ಜನ ಬೆಂಗಳೂರಿಗೆ ಹೋಗಿದ್ದಾರೆ. ಅವ್ರಿಗೆಲ್ಲ ಕೈಯೆಲ್ಲ ಮುರಿದೋಗಿ ಎಲ್ಲ ಪೀಸ್ ಆಗಿ ತಲೆ ಬುಲ್ಟೆ ಹೊಡೆದಾಗಿ ಎಲ್ಲ ಬೆಂಗಳೂರಿಗೆ ಎಮರ್ಜೆನ್ಸಿ ಕಳಿಸಿದಾರೆ. ಒಂದು 5-6 ಜನ, ಇಲ್ಲೊಂದು 10 ಜನ ಕಳಿಸಿದಾರೆ. ಇವಾಗ 10 ಜನ ಇದಾರೆ ಇಲ್ಲಿ. ಅವ್ರಿಗೆ ಏನೋ ಅದೇ ಬೆಳಿಗ್ಗೆ ಹೋಗ್ಬಿಟ್ಟು ಇವರೆಲ್ಲ ಇಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ ಎಲ್ಲರಿಗೂ ನಾರ್ಮಲ್ ಅಂತ ಹೇಳಿ ಅಟ್ಲೀಸ್ಟ್ ಒಂದು 2 ದಿನ ಅಬ್ಸರ್ವೇಷನ್ ಇಟ್ಕೊಂಡು ಅಡ್ಮಿಟ್ ಮಾಡ್ಕೊಂಡು ಹೋಗ್ರಿ ಅಂತಂದ್ರೆ ಅವ್ರು ಯಾರು ರೆಸ್ಪಾನ್ಸ್ ಮಾಡಲ್ಲ. ಇಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ ಯಾರು ಕೇಳ್ಬೇಕಂದ್ರೆ ಯಾರು ಇರೋದಿಲ್ಲ. ಅಲ್ಲಿ ಡಾಕ್ಟರ್ ಇವಾಗ 8 ಗಂಟೆಗೆ ಬರ್ತಾರೆ ಅಂದ್ರೆ 8 ಗಂಟೆವರೆಗೂ ನಾವ್ ಯಾರು ಇರೋದು ಎಲ್ಲ ಸುಮಾರು ಜನ ಇದ್ದಾರೆ. ಇವರು ಅದನ್ನ ಎಮರ್ಜೆನ್ಸಿ ಕೇಸ್ ಬಂದಾಗ ಸ್ವಲ್ಪ ಅಪಘಾತಗಳ ಕೇಸ್ ಬಂದಾಗ ಸ್ವಲ್ಪ ಕ್ರಮ ವಹಿಸಬೇಕು ಜಿಲ್ಲಾಡಳಿತ ಮತ್ತೆ ಜಿಲ್ಲಾಧಿಕಾರಿಗಳು ಕೂಡ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ಇವ್ರು ಜಿಲ್ಲಾಸ್ಪತ್ರೆ ಎಲ್ಲರಿಗೂ ನಾರ್ಮಲ್ ಆಗಿದೆ ಹೊರಟೋಗ್ರಿ ಅಂತಂದ್ರೆ ಅಲ್ಲೇನೋ ನೈಟ್ ಅಲ್ಲಿ ಏನೋ ಎಮರ್ಜೆನ್ಸಿ ಆದ್ರೆ ಪಾಪ ಕೂಲಿ ಕಾರ್ಮಿಕರ ಮಕ್ಕಳು ಅವರ ಭವಿಷ್ಯ ಕುಟುಂಬಗಳಿಗೆ ನಿರ್ವಹಣೆ ಯಾರು ಮಾಡೋದು? ಅಟ್ಲೀಸ್ಟ್ ಒಂದು 2 ದಿನ 3 ದಿನ ಇಟ್ಕೊಂಡು ಅಬ್ಸರ್ವೇಷನ್ ಇಟ್ಕೊಂಡು ಆಮೇಲೆ ಡಿಸ್ಚಾರ್ಜ್ ಮಾಡಿ ನಮ್ಗೇನ್ ಬೇಡನ್ನಲ್ಲ. ಇನ್ನು ಗಾಯಾಳುಗಳ ಆರೋಗ್ಯ ಸ್ಥಿತಿ ಬಗ್ಗೆ ವೈದ್ಯರು ನಿಗಾ ವಹಿಸಿದ್ದು ಹಲವು ಮಂದಿಯ ಸ್ಥಿತಿ ಚಿಂತಾಜನಕವಾಗಿದೆ ಅಂತ ತಿಳಿದು ಬಂದಿದೆ. ಇನ್ನು ಅಪಘಾತದ ನಂತರ ಮಿನಿ ಬಸ್ ಚಾಲಕ ಅಭಿಷೇಕ್ ಸ್ಥಳದಿಂದ ಪರಾರಿಯಾಗಿದ್ದು ಚಾಲಕ ಕಳೆದ ಕೆಲವು ದಿನಗಳಿಂದಲೇ ಅತಿ ವೇಗ ಹಾಗೂ ನಿರ್ಲಕ್ಷ್ಯದಿಂದ ವಾಹನ ಚಲಾಯಿಸ್ತಾ ಇದ್ದ ಅಂತ ಪ್ರಯಾಣಿಕರು ಆರೋಪಿಸಿದ್ದಾರೆ. ಮಾರ್ನಿಂಗ್ ಹೋಗ್ಬೇಕಾದ್ರೆ ಗುಡ್ಕೊಂಡು ಹಿಂಗ ಆಕ್ಸಿಡೆಂಟ್ ಆಗಿದೆ. ಬಂದು ಹಿಂಗ್ ನೋಡ್ಸಿದೀವಿ. ಈಗ ಮತ್ತೆ ಈಗ ಮನೆ ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರು ಪಾಡ್ಗವ್ರು. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೈಟ್ ಹೋಗ್ತೀವಿ ಮನೆಗೆ. ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಯಾರ್ ಜವಾಬ್ದಾರಿ ಸರ್? ಮೊದ್ಲು ಇದೇ ತರ ಆಗಿತ್ತು. ಒಂದ್ ಸ್ವಲ್ಪ ತೋರಿಸ್ಬಿಟ್ರು, ಆಮೇಲೆ ನಮ್ಮ ಮನೆಗ್ ಕಟ್ಸ್ಬಿಟ್ರು, ಆಮೇಲೆ ನಾವೇ ನೋಡ್ಸಿದ್ವಿ ಸರ್. ಯಾರು ನಮ್ಮ ಅಪ್ಪ ಅಮ್ಮ ತೋರಿಸಿದ್ರು. ಈಗ ಎಷ್ಟೋ ಜನಕ್ಕೆ ನೋಡಿ ಅವ್ರಿಗೆ ಹಂಗಾಗಿದೆ. ಎಲ್ರು ಮನೆಗೆ ಹೋಗ್ಬಿಡಿ ಅಂತ ಹೇಳಿದ್ದಾರೆ. ಅವ್ರೆಲ್ಲ ಹೆಂಗ್ ನೋಡ್ತಾರೆ ಸರ್? ಅವ್ರಿಗೇನಾನ ಹೆಚ್ಚು ಕಮ್ಮಿ ಆಯ್ತು ನೈಟ್ ಕಂಪ್ನಿ ಏನೋ ಕಟ್ಕೊಡುತ್ತಾ ನಮ್ಗೆ? ಯಾರು ಏನೋ ಇದ್ ಮಾಡ್ಕೊಡಲ್ಲ, ಏನಿಲ್ಲ ಸರ್. ಸುಮ್ನೆ ನೋಡಿ ಈಗ ಈ ತರ ಆಗಿದೆ, ಯಾರು ನೋಡ್ತಾರೆ ಸರ್? ಮನೆಗೆ ಹೋಗಿ ಅಂತ ಹೇಳ್ತಾರೆ, ಹೆಂಗ್ ನೋಡಕ್ ಆಗುತ್ತೆ?
ಬಂದ್ಬಿಟ್ಟು ಅವ್ರು ಗಾಡಿ ಓನರ್ ಯಾರು ಅವ್ರು ಬಂದು ಟ್ರೀಟ್ಮೆಂಟ್ ಮಾಡಿಸ್ತಾ ಇದಾರೆ, ಒಪ್ಕೊಂಡಿದೀವಿ ನಾವು. ಬಟ್ ಇಲ್ಲಿ ಇವಾಗ ಸದ್ಯಕ್ಕೆ ಪ್ರೆಸೆಂಟ್ ಏನ್ ಗೊತ್ತಾ, ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ನಮ್ಗೆ ಗೌರ್ಮೆಂಟ್ ಆಸ್ಪತ್ರೆ ಕೆಲವರು ಅಡ್ಮಿಟ್ ಆಗ್ಬೇಕು ಅಂತ ಗೌರ್ಮೆಂಟ್ ಆಸ್ಪತ್ರೆ ಹತ್ರ ಹೋಗಿ ಅಡ್ಮಿಟ್ ಆಗ್ಬೇಕು ಅಂತ ಹೇಳ್ತಾ ಇದಾರೆ. ಕೆಲವ್ರಿಗೆ ಅಡ್ಮಿಟ್ ಮಾಡ್ತಾರೆ. ಸೊ ಈಗ ಇವ್ರು ಹೇಳ್ತಾ ಇರೋದು ಏನ್ ಗೊತ್ತಾ, ಜನಗಳದ್ದು ಗಾಡಿ ಕಮ್ಮಿ ಇದೆ ಅಂತಾರೆ, ಗಾಡಿನ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೇನಿದೆ ನಷ್ಟ ಪರಿಹಾರ ಕಟ್ಕೊಡ್ತಾರೆ ಅಂತ ಹೇಳ್ತಾರೆ. ಕಟ್ಕೊಡಕ್ಕೆ ಅಷ್ಟೇ. ಒಂದ್ 25-30 ಜನ ಅನ್ಕೊಳ್ಳಿ. ಇನ್ನು ಕೂಡಲೇ ಚಾಲಕರನ್ನ ಬಂಧಿಸುವಂತೆ ಸ್ಥಳೀಯರು ಒತ್ತಾಯಿಸಿದ್ದು, ಈ ಸಂಬಂಧ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಪರಾರಿಯಾದ ಚಾಲಕನ ಪತ್ತೆಗೆ ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.